SDP ಸ್ಪರ್ಧಿಸೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ JDS ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ. ನಿಮ್ಮ ಸ್ಪರ್ಧೆಯಿಂದ ಬಿಜೆಪಿಗೆ ಗೆಲುವು ಈಸಿ ಆಗ್ತಿದೆ ಅನ್ನುವಂಥ ಜನಾಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ ಒಂದು ಸ್ಟಿಕ್ಕರ್ ಪೊಲಿಟಿಕ್ಸ್ ಅಂತ ಹೇಳ್ತಾರೆ. ಮುಸಲ್ಮಾನರು ನಿಲ್ಲೋದ್ರಿಂದ ಮಾತ್ರ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗೋದಾ? ಒಂದು 4 ಜನ ಹಿಂದೂಗಳು ಇಂಡಿಪೆಂಡೆಂಟ್ ಆಗಿ ನಿಲ್ಲೋದ್ರಿಂದ ಕಾಂಗ್ರೆಸ್ಗೆ ಯಾವ ರೀತಿ ಡ್ಯಾಮೇಜ್ ಇಲ್ವಾ? ಅಂದರೆ ಮುಸಲ್ಮಾನರೇನು ಗುಲಾಮಗಿರಿಯನ್ನು ಮಾಡಿದೀವ? ಇಲ್ಲ ಇವ್ರ ಹತ್ರ ಏನೋ ಸಾಲ ತಗೊಂಡು ತಿಂದಿದೀವ? ಅಲ್ಲ ಇವ್ರದ್ದು ಏನಾದರೂ ನಾವು ಇವರಿಗೆ ನಮ್ಮನ್ನೇನೋ ದತ್ತು ತಗೊಂಡಿದಾರ? ನೋಡಿ, ನಮ್ಮ ಸಮಸ್ಯೆನ ಯಾರು ಸ್ಪಂದಿಸ್ತಾರೆ ಅವ್ರಿಗೆ ನಮ್ಮ ಓಟು. ಸಮಸ್ಯೆಗೆ ಸ್ಪಂದಿಸಲ್ಲ, ನಮ್ಮ ಓಟು ಮಾತ್ರ ಕಾಂಗ್ರೆಸ್ಸಿಗೆ ಅನ್ನೋದಾದರೆ ನಮ್ಮ ಸಮಸ್ಯೆ ಕಾಂಗ್ರೆಸ್ಸಿಗೆ ಸಮಸ್ಯೆ ಆಗಿದ್ರೆ ಖಂಡಿತವಾಗ್ಲೂ ಸ್ಪರ್ಧೆ ಮಾಡ್ತಿರ್ಲಿಲ್ಲ. ನಮ್ಮ ಸಮಸ್ಯೆ ಕಾಂಗ್ರೆಸ್ಸಿನ ಸಮಸ್ಯೆ ಅಲ್ಲ, ಅದು ನಮ್ಗಳ ಸಮಸ್ಯೆ, ಮುಸಲ್ಮಾನರ ಸಮಸ್ಯೆ. ಮುಸಲ್ಮಾನರ ಬಗೆಹರಿಸ್ಕೋಬೇಕಾದ್ರೆ ಮುಸಲ್ಮಾನರ ಓಟು, ದಲಿತರ ಓಟು, ಹಿಂದುಳಿದವರ ಓಟನ್ನು ಇವ್ರಿಗೆ ಯಾಕೆ ಕೊಡಬೇಕು ನಾವು? ಮುಸಲ್ಮಾನರು ನಿಲ್ಲೋದ್ರಿಂದ ಕಾಂಗ್ರೆಸ್ಸಿಗೆ ಏನೋ ಡ್ಯಾಮೇಜ್ ಅನ್ನೋದಿದೆಯಲ್ಲ. ಕೆಲವು ಕಡೆ ಠೇವಣಿ ಕೂಡ ಕಳ್ಕೊಂಡಿದ್ದಾರೆ, ಠೇವಣಿ ಕೂಡ ಕಳ್ಕೊಂಡಿದ್ದಾರೆ. ಕೆಲವು ಕಡೆ 4,000, 5,000, 8,000, 3,000 ಓಟನ್ನು ತಗೊಂಡಿದ್ದಾರೆ. ಹೆಚ್ಚು ಕಡಿಮೆ 65-70 ಸೀಟುಗಳು ಈ ರೀತಿ 4,000, 5,000 ಓಟುಗಳನ್ನು ತಗೊಂಡು ಅದಕ್ಕೆ ಯಾರು ಬಿಜೆಪಿಯ ಬಿ ಟೀಮ್ ಕಾಂಗ್ರೆಸ್, ಅಲ್ಲಿ ಬಿಜೆಪಿಯ ಗೆಲುವಿಗೆ ಯಾರು ಕಾರಣಕರ್ತರು? ಹಾಗಾಗಿ ನೋಡಿ, SDPI ಓಟಿನ ಡಿಪೆಂಡ್ ಮೇಲೆ, SDPIಯ ಕೆಲಸದ ಮೇಲೆ, SDPIಯ ಕಾರ್ಯಕರ್ತರ ಬೆಂಬಲದ ಮೇಲೆ, SDPI ಜನರ ಪರವಾಗಿರುವಂಥ ಜನರ ಸ್ಪಂದನೆ ಮೇಲೆ ನಿಲ್ಲುತ್ತೆ ಹೊರತು ನಾವು ಯಾರ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಹಾಕಲ್ಲ. ಜನರ ಸಮಸ್ಯೆಗಳ ಲೆಕ್ಕಾಚಾರವನ್ನು ಹಾಕ್ತೀವಿ, ಜನರ ಬೇಡಿಕೆಯ ಲೆಕ್ಕಾಚಾರವನ್ನು ಹಾಕ್ಕೊಂಡು ಅವರಿಗೆ ಬೇಡಿಕೆಯ ಅನುಗುಣವಾಗಿ ನಾವು ರಾಜ್ಯಕ್ಕೆ ನಮ್ಮ ಇಲ್ಲಿಯ ಜಿಲ್ಲಾ ಸಮಿತಿ ಕಳಿಸ್ಕೊಡುತ್ತೆ. ಅದರಂತೆ ಅವರು ತೀರ್ಮಾನವನ್ನು ತಗೊಳ್ತಾರೆ. ಬಿಜೆಪಿ ಹಿಂದುತ್ವದ ಆಧಾರದಲ್ಲಿ ಉಟ್ಕೊಂಡಿರುತ್ತೆ. ಅದೇ ರೀತಿ SDP ಅನ್ನೋದು ಮುಸ್ಲಿಂ ಸಬಲೀಕರಣ ಅನ್ನೋ ವಿಷಯದ ಮಾತು. ಈ ಬಿಜೆಪಿಗೂ ಮತ್ತು SDPಗೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ಖಂಡಿತ ನೋಡಿ, ಬಿಜೆಪಿ ಹಿಂದುತ್ವದ ಆಧಾರದ ಮೇಲೆ ಹುಟ್ಕೊಂಡಿರೋದು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೂಡ ಈ ದೇಶದ ಬಂಧುತ್ವ ಬಹುತ್ವವನ್ನು ಹಾಳು ಮಾಡಿರುವಂಥದ್ದು, ಈ ದೇಶಕ್ಕೆ ಸಾಕಷ್ಟು ಡ್ಯಾಮೇಜನ್ನು ಮಾಡಿರುವಂಥ ಪಕ್ಷ ಆಗಿರುತ್ತೆ ಬಿಜೆಪಿ. ನೋಡಿ, ಇವತ್ತು ಎಲ್ಲ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಮುಸಲ್ಮಾನರಿಗೆ ಮಾತ್ರ ಸಮಸ್ಯೆ ಆಗಿರೋದ? ಮಕ್ಕಳು ಕುಡಿತಕ್ಕಂಥ ಹಾಲಲ್ಲಿ ಕೂಡ ವಿಷ ಇದೆ, ಮುಸಲ್ಮಾನರಿಗೆ ಮಾತ್ರ ಡ್ಯಾಮೇಜ್ ಆಗಿರುವಂಥದ್ದು. ನೋಡಿ, ಹಿಂದುತ್ವದ ಒಂದು ಸ್ಟಿಕ್ಕರನ್ನು ಹೊಡೆದು ಈ ಅಧಿಕಾರವನ್ನು ಬಂದು ಈ ದೇಶದಲ್ಲಿ ಎಲ್ಲ ರೀತಿಯ ಹಗರಣಗಳನ್ನು ಕೂಡ ಮಾಡಿದ್ದಾರೆ. ನಾನೊಬ್ಬ ಹಿಂದೂ ಕಾರ್ಯಕರ್ತ ಅಂತೇಳಿ ಚುನಾವಣೆಗೆ ನಿಂತಾಗ ಅವರಲ್ಲಿರುವಂಥ ಅಸೆಟ್ಟುಗಳು, ಅವರ ಆಸ್ತಿ ಅಂಕಿ ಅಂಶಗಳು ಚುನಾವಣಾ ಆಯೋಗ ಕೊಟ್ಟಿರುವಂಥದ್ದೇ ನೀವು ನೋಡಿ. ಇವತ್ತಿನ ಅವರ ಹಿಂದೂ ನಾಯಕರುಗಳ ಅವರ ಆಸ್ತಿಯ ಒಂದು ಡೀಟೇಲ್ಸನ್ನು ಚುನಾವಣಾ ಆಯೋಗ ಕೊಡುವಂಥ ಲೆಕ್ಕವನ್ನು ತಾವು ನೋಡಿ, ಇವರು ಹಿಂದೂ ಪರನ ಸ್ವಂತದ ಪರನ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ SDPIಯ ಬಗ್ಗೆ ನೀವು ಕೇಳಿದ್ರಿ, ಇದು ಮುಸಲ್ಮಾನರ ಪರ ಅಂತೇಳಿ. ಖಂಡಿತವಾಗ್ಲೂ ಕೂಡ ಯಾರ ಪರನೂ ಅಲ್ಲ, ವಿರುದ್ಧನೂ ಅಲ್ಲ, ನ್ಯಾಯದ ಪರ, ದೃಢ ಸಂಕಲ್ಪದ ಪರ ಮತ್ತು ಸತ್ಯದ ಪರ, ಈ ಪ್ರಜಾಪ್ರಭುತ್ವದ ಪರ ನಾವಿದ್ದೀವಿ. ಎಲ್ಲ ಸಮುದಾಯದವರು ನಮ್ಮಲ್ಲಿದ್ದಾರೆ. ನೋಡಿ, ಒಕ್ಕಲಿಗರು ಹುಟ್ಟಾಕಿರುವಂಥ ಪಕ್ಷದಲ್ಲಿ ಒಕ್ಕಲಿಗರು ಮಾತ್ರ ಇದ್ದಾರೆ? ಇಲ್ಲ. ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಎಲ್ಲರೂ ಕೂಡ ಬ್ರಾಹ್ಮಣರಿದ್ದಾರೆ. ಇವತ್ತು ಬಿಜೆಪಿಯಲ್ಲಿ ಮಾತ್ರ ಒಂದೇ ಒಂದು MP ಸೀಟ್ ಕೊಟ್ಟಿಲ್ಲ, ನೇರವಾಗಿ ಅವರು ಮುಸಲ್ಮಾನರ ವಿರುದ್ಧ ಅಂತೇಳಿ. ಅದು ಕೂಡ ಬ್ರಾಹ್ಮಣರು ಹುಟ್ಟಾಕಿರುವಂಥ ಒಂದು ಪಕ್ಷ ಆಗಿರುತ್ತೆ. ಆದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲ ಜಾತಿಯ ಜನಾಂಗದವರು ಇದ್ದಾರೆ. ತೆರೆದ ಬಾಗಿಲು, ಯಾರು ಬೇಕಾದರೂ ಬರ್ಬೋದು. ಈ ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿ ನಮ್ಮ ಪಕ್ಷದ ಐಡಿಯಾಲಜಿನ ಒಪ್ಕೊಂಡು ಬಂದರೆ ಯಾರೂ ಕೂಡ ನಾಳೆ ಬರ್ಬೋದು, ಕೋಮುವಾದಿಗಳ ಹೊರತುಪಡಿಸಿ. ಇಷ್ಟೆಲ್ಲ ಹೇಳಿದ ನಂತರ ನೀವು ಹೇಳ್ತೀರಾ ನಾವು ಕೋಮುವಾದಿ ಪಕ್ಷ ಅಲ್ಲ, ಕೇವಲ ಮುಸಲ್ಮಾನರ ಪರ ಏನು ಕಾರ್ಯನಿರ್ವಹಿಸೋ ಪಕ್ಷ ಅಲ್ಲ ಅಂತೀರಾ. ಹಾಗಾದ್ರೆ ಏನಕ್ಕೋಸ್ಕರ ಎಲ್ಲ ಸಮುದಾಯದವರು SDPI ಪಕ್ಷವನ್ನು ಸೇರ್ಕೊಳ್ಬೇಕು? ನೋಡಿ, ಪಾರದರ್ಶಕವಾಗಿರುವಂಥ ಆಡಳಿತ, ಜನಪರವಾಗಿರುವಂಥ ಆಡಳಿತ ಮತ್ತು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಮತ್ತು ಎಲ್ಲ ಸಮುದಾಯವನ್ನು ಒಟ್ಟಿಗೆ ತಗೊಂಡು ಹೋಗುವಂಥದ್ದು. ನೋಡಿ, ಬೇರೆ ಬೇರೆ ಸಮುದಾಯಗಳು ನಿಮ್ಮ ಜೊತೆಗಿಲ್ಲ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೂಡ ಅವ್ರದ್ದೇ ಆದಂಥ ರಾಜಕೀಯ ಪಕ್ಷಗಳು ಮತ್ತು ಅವರ ಅಧಿಕಾರ ಇರೋದರಿಂದ ಸಂಪೂರ್ಣವಾಗಿ ಶೋಷಣೆಗೆ ಒಳಗಾಗಿರುವಂಥ ಹಿಂದುಳಿದ ವರ್ಗಗಳು ಅಂದರೆ ಅದು ಮುಸ್ಲಿಂ ಸಮುದಾಯ ಮತ್ತು ದಲಿತ ಸಮುದಾಯ. ಹಾಗಾಗಿ ಇಲ್ಲಿ ಜಾತ್ಯತೀತರು ಸಾಕಷ್ಟು ಭಾಷಣಕಾರರು ಇಲ್ಲಿ ಬಂದು ಹೋಗಿದ್ದಾರೆ, ಇತಿಹಾಸಕಾರರು ಬಂದು ಹೋಗಿದ್ದಾರೆ, ಚಿಂತಕರು ಬಂದು ನಮ್ಮ ಮಾರ್ಗದರ್ಶಕರಿದ್ದಾರೆ. ಹಾಗಾಗಿ
ಬರೀ ಮುಸಲ್ಮಾನರು ಮಾತ್ರ ಇಲ್ಲಿಲ್ಲ, ಎಲ್ಲ ವರ್ಗದ ಜನ ಕೂಡ ಇಲ್ಲಿದ್ದಾರೆ. ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಸಮುದಾಯದ ಪಕ್ಷ ಅಲ್ಲ, ಇದು ಜನರ ಪಕ್ಷ, ಬಹುಜನರ ಪಕ್ಷ ಇದು. ಹಾಗಾದ್ರೆ ಭವಿಷ್ಯದಲ್ಲಿ ಏನು ರಾಜಕಾರಣಿಗಳು ಆಗ್ಬೇಕು ಅಂತ ಕನಸುತ್ತಿರುವಂತ ಏನು ಯುವಕರಿದ್ದಾರೆ, ಅವರಿಗೆ ಏನ್ ಸಂದೇಶವನ್ನು ನೀವು ಕೊಡ್ಲಿಕ್ಕೆ ಬಯಸ್ತೀರಾ? ರಾಜಕಾರಣ ಮಾಡೋದು ಅಂತ ಹೇಳಿದರೆ ಬೇರೆಯವರ ಹಿಂದೆ ನಿಂತ್ಕೊಂಡು ಫೋಟೋ ಹೊಡೆಸ್ಕೊಂಡು, ಸೆಲ್ಫಿ ಹೊಡೆಸ್ಕೊಂಡು, ಇಲ್ಲ ಬೇರೆಯವರ ಬರ್ತ್ಡೇ ಬ್ಯಾನರ್ಗಳನ್ನು ಹಾಕ್ಕೊಂಡು ಅವರ ಕಾಲು ಕೆಳಗಡೆ ನಿಮ್ಮ ಫೋಟೋವನ್ನು ಹಾಕ್ಕೊಂಡು ನಾಯಕತ್ವವನ್ನು ಬೆಳೆಸ್ಕೊಳ್ಳೋದಲ್ಲ. ತಳಮಟ್ಟದಿಂದ ಜನರ ಸಮಸ್ಯೆಯನ್ನು ಸ್ಪಂದಿಸಿ, ಜನರ ಸಮಸ್ಯೆಯನ್ನು ಆಲಿಸಿ, ಜನರ ಜೊತೆಗಿರಿ, ಖಂಡಿತವಾಗ್ಲೂ ಕೂಡ ನಾಯಕರಾಗ್ತೀರಿ. ನೀವು ಬೇರೆ ನಾಯಕರ ಹಿಂದೆ ನಿಂತರೆ ನೀವು ಅವರ ಫಾಲೋವರ್ಸ್ ಆಗ್ತೀರಿ, ಬಿಟ್ಟರೆ ನಾಯಕರಾಗಕ್ಕಾಗದೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ರಾಜಕಾರಣಕ್ಕೆ ಬರಬೇಕು, ರಾಜಕಾರಣವನ್ನು ಅರ್ಥಕೋಬೇಕು. ರಾಜಕಾರಣ ಅಂತ ಹೇಳಿದರೆ ನಾಳೆ ಚುನಾವಣೆಗೆ ನಿಂತು ಗೆದ್ದು MLA ಆಗಿ MP ಆಗೋದು ಮಾತ್ರ ಅಲ್ಲ. ನೀವು ತಗೊಳ್ತಕ್ಕಂಥ ಒಂದು ಮಾತ್ರೆಯ ರೇಟ್ ಫಿಕ್ಸ್ ಮಾಡೋದು ರಾಜಕಾರಣ, ನೀವು ತಗೊಳ್ತಕ್ಕಂಥ ಆಹಾರದ ರೇಟನ್ನು ಫಿಕ್ಸ್ ಮಾಡೋದು ರಾಜಕಾರಣ, ನಿಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಓದಬೇಕು ಅನ್ನೋದನ್ನು, ಆ ಶಿಕ್ಷಣದ ಮೌಲ್ಯವನ್ನು ಫಿಕ್ಸ್ ಮಾಡುವಂಥ ರಾಜಕಾರಣ, ನೀವು ಯಾವ ರಸ್ತೆಯಲ್ಲಿ ಓಡಾಡಬೇಕು ಅಂತೇಳಿ ಒಂದು ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವಂಥದ್ದು ರಾಜಕಾರಣ. ನೀವು ಒಳ್ಳೆಯ ಗಾಳಿಯನ್ನು ತಗೋಬೇಕಾದ್ರೆ, ಈ ಪರಿಸರವನ್ನು ಉಳಿಸ್ಕೋಬೇಕಾದ್ರೆ ಅದನ್ನು ಬೇಕಾಗಿರುವಂಥದ್ದು ರಾಜಕಾರಣ. ನೀವು ತಗೊಳ್ತಕ್ಕಂಥ ಯಾವುದೇ ಮೆಡಿಸಿನ್ಸ್ ಇದೆಯಲ್ಲ, ಅದು ಯಾವ ಕ್ವಾಲಿಟಿದು ಅಂತ ತೀರ್ಮಾನ ಮಾಡೋದು ನೀವು ಹಾಕ್ತಕ್ಕಂಥ ವೋಟು ಮತ್ತು ರಾಜಕಾರಣ. ಹಾಗೆ ರಾಜಕಾರಣ ಅನ್ನೋದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ಮಾಸ್ಟರ್ ಕೀ ಅಂತೇಳಿ. ಆ ಮಾಸ್ಟರ್ ಕೀ ಹತ್ರ ನೀವು ಹೋಗಿ ಅನ್ನೋದು ನಮ್ಮ ಒಂದು ಸಂದೇಶ ಆಗಿರುತ್ತೆ ಈ ಸಂದರ್ಭದಲ್ಲಿ. ಧನ್ಯವಾದಗಳು ಮುನೀರ್ ಅವರೇ, ನ್ಯೂಸ್ ಕನ್ನಡಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ನಿಮ್ಮ ಭವಿಷ್ಯದ ಏನು ರಾಜಕೀಯ ಉತ್ತಮವಾಗಿ ನಡೆಯಲಿ, ಅದೇ ರೀತಿ ನಿಮ್ಮ ಪಕ್ಷವು ಕೂಡ ಆದಷ್ಟು ಬೇಗ ಅಧಿಕಾರಕ್ಕೆ ಬರಲಿ ಅಂತ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನ. ಈಗಾಗಲೇ ಗೋಸ್ ಮುನೀರ್ ಅವರು ಅವರ ಪಕ್ಷದ ಬಗ್ಗೆಯಲ್ಲಿ ಮತ್ತು ಅವರ ಏನು ಪಕ್ಷದ ಚಟುವಟಿಕೆ ಬಗ್ಗೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಶೇರ್ ಮಾಡಿ. ಪ್ರತಿದಿನದ ದಿಟ್ಟ ಸುದ್ದಿಗಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರಿ. ನ್ಯೂಸ್ ಕನ್ನಡ, ಇದು ಜನಸಾಮಾನ್ಯರ ಧ್ವನಿ. ಧನ್ಯವಾದಗಳು.